ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾ ಇಲ್ಲೊಂದು ಬೋಲು ಗೋಧಿ ಹಿಟ್ಟನ್ನು ಇಟ್ಕೊಂಡಿದ್ದೀನಿ ರೀ. ಇಲ್ಲಿ ಸೋರೆಕಾಯಿ ತೊಗೊತಿದ್ದೇನೆ ರೀ. ಒಂದು ಇದು ದೊಡ್ಡದಿತ್ತು, ಒಂದು ಅರ್ಧ ಕಟ್ ಮಾಡ್ಕೊಂಡಿನಿ, ಅರ್ಧ ರೀ. ಈ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ನಾನು ತೊಗೊಂಡಿದ್ದೀನಿ ರೀ. ಇವತ್ತು ನೋಡಿರಿ, ಇದೊಂದು ಸೋರೆಕಾಯಿ ತಾಳಿಪೇಟನ್ನು ಅನ್ಬೋದು, ಪರೋಟನ ಅನ್ಕೋಬೋದು ರೀ. ಕೆಲವೊಬ್ರು ಪರೋಟ ಅಂತಾರೆ, ಕೆಲವೊಬ್ರು ತಾಳಿಪೇಟ್ ಅಂತಾರೆ. ಇದು ನೋಡಿರಿ, ಇವತ್ತೊಂದು ತುಂಬ ಟೇಸ್ಟ್ ಆದಂಥ ಒಂದು ಪರೋಟ ಥರನೇ ಮಾಡೋಣ, ಅಂದರೆ ತಾಳಿಪೇಟ್ ಥರನೇ ಮಾಡೋಣ. ಇದು ತೂಕ ಇಳಿಸ್ಕೋರಿಗೆ ತುಂಬ ಸುಲಭವಾಗಿದೆ ನೋಡಿರಿ. ಇದಕ್ಕೆ ನೀವು ಒಂದು ವಾರ ಹಂಗೆ ಮಾಡಿದ್ರೆ ಮಿನಿಮಮ್ ನೀವು ಏನು ಎಕ್ಸಸೈಸ್ ಮಾಡೋದು ಬೇಡ, ವ್ಯಾಯಾಮ ಮಾಡೋದು ಬೇಡ. ಒಂದೂವರೆ ಕೆ ಜಿ 2 ಕೆ ಜಿ ಹತ್ತಿರ ವೇಟ್ ಇಳಿಸ್ಬೋದು ರೀ. ತುಂಬ ನೀವು ಅಂದರೆ ಒಂದು ಸತಿ ಮಾಡಿ ನೋಡಿದ್ರೆ ನಿಮ್ಗೆ ಅದ್ರ ಎಫೆಕ್ಟ್ ಏನನ್ನೋದು ಗೊತ್ತಾಗುತ್ತೆ. ನಮ್ಮ ಚಾನಲ್ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದಿರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನಾವು ಇದನ್ನು ಸ್ವಲ್ಪ ತುರಿದು ಇಟ್ಕೊಳ್ಳೋಣ ರೀ. ಇವಾಗ ನಾವು ಇದನ್ನು ಸುಮ್ಮನೆ ಜಸ್ಟು ಮೇಲ್ಗಡೆದು ಈ ಥರನೇ ಸಿಪ್ಪೆ ತಿಕ್ಕೊಂಡ್ರೆ ಸಾಕ್ರಿ. ನೋಡ್ಬೋದು, ಈ ಥರನೇ ತುಂಬ ಈಸಿಯಾಗಿ ಬರುತ್ತೆ. ಇದು ಈ ಥರ ತೆಗೆದರೆ ನೋಡ್ಬೋದು ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಎಲ್ಲ ನಾನು ಈ ಥರ ಸಿಪ್ಪೆ ತುರಿದು ಅಂದರೆ ಮೇಲಿಂದು ತೆಗೆದಿಟ್ಕೊಂಡಿದ್ದೀನಿ ರೀ. ಈ ಥರನೇ ನಮ್ಮದು ಅಂದರೆ ಇದು ಕಾಯಿ ಅಂದರೆ ಈ ಥರ ನಾವು ತುರ್ಕೋಬೇಕ್ರಿ. ಈಗ ನಾವು ಒಣ ಕೊಬ್ಬರಿ ತುರಿತೀವಿ ನೋಡಿರಿ. ಇದು ನಿಮಗೆ ದಪ್ಪ ಬೇಕಿದ್ರೆ ದಪ್ಪ ತುರಿಬೋದು, ಸಣ್ಣ ಬೇಕಿದ್ರೆ ಸಣ್ಣ ತುರಿಬೋದು ರೀ. ನಾನು ಈ ಥರನೇ ದಪ್ಪಂದೇ ತುರಿತಾ ಇದ್ದೀನಿ. ಇದು ನೀರಿನ ಅಂಶ ಇರ್ತದೆ ನೋಡಿರಿ, ಹಾಗಾಗಿ ನಾವು ಇದನ್ನು ಸ್ವಲ್ಪ ದಪ್ಪನೇ ತುರಿಬೇಕ್ರಿ. ನೀವು ಇಲ್ಲಿಕ್ಕಾದ್ರೆ ಮಿಕ್ಸಿಗೆ ಹಾಕೊಂಡ್ರೂ ಆಗುತ್ತೆ, ಸಣ್ಣ ಕಟ್ ಮಾಡಿ ಮಿಕ್ಸಿಗೂ ಹಾಕ್ಕೋಬೋದು. ಇವಾಗ ನೋಡ್ಬೋದು ರೀ, ನಾನು ಎಲ್ಲವನ್ನು ತುರಿದು ಇಟ್ಕೊಂಡಿದ್ದೇನೆ. ಈ ಥರನೇ ನಮ್ಮದು ಇಷ್ಟು ಬಂದಿದೆ ನೋಡ್ಬೋದು ರೀ. ಇವಾಗ ನೋಡ್ಬೋದು ರೀ, ಇಲ್ಲಿ ಒಂದು ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ. ಇವಾಗ ಇಲ್ಲೇ ಒಂದು 3 ರಿಂದ 4 ಹಸಿಮೆಣ್ಸಿನ್ಕಾಯಿ ಈ ಥರನೇ ತುಂಡು ಮಾಡಿ ಹಾಕ್ಕೋತಾ ಇದ್ದೀನಿ ರೀ. ಒಂದು ಅರ್ಧ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪನೇ ಶುಂಠಿಯನ್ನು ಹಾಕ್ಕೋತಾ ಇದ್ದೀನಿ ರೀ. ಸ್ವಲ್ಪನೇ ಒಂದು ಮುಷ್ಟಿಯಷ್ಟು ಹಸಿ ಬಟಾಣಿ ಹಾಕ್ಕೋತಾ ಇದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು, ಹಾಕಬೇಕಂತೇನಿಲ್ಲ. ಸ್ವಲ್ಪನೇ ನೋಡಿರಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ನಾವೆಲ್ಲ ಹಾಕಿದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕಬೇಕ್ರಿ, ನೋಡ್ಕೊಂಡು ಸ್ವಲ್ಪನೇ. ಇವಾಗ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಇದು ತರಿಯಾಗಿ ಮಿಕ್ಸಿ ಮಾಡ್ಕೊಂಡ್ರೆ ಆಗುತ್ತೆ, ನೈಸಾಗಿ ಮಾಡ್ಕೊಂಡ್ರೂ ಆಗುತ್ತೆ. ಇವಾಗ ನಾವು ಇದನ್ನು ರುಬ್ಕೊಂಡು ಆಗಿದೆ ರೀ. ನಾವು ಇದಕ್ಕೇ ಹಾಕ್ಕೊಳ್ಳೋಣ. ಇದು ತುಂಬ ಹೊತ್ತು ಬಿಟ್ಟರೆ ಕಲರು ನೋಡ್ಬೋದು, ಒಂಥರ ಕಲರ್ ಶೇಡ್ ಆಗುತ್ತೆ ರೀ. ಇದಕ್ಕೇ ನಾವು ಕಲಿಸ್ಕೊಳ್ಳೋಣ, ನಾವು ರುಬ್ಬಿದ್ದು. ಇವಾಗ ನಾವು ಎಲ್ಲವನ್ನು ಇದರೊಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ಬೋದು, ಇದರೊಟ್ಟಿಗೆ ಚೆನ್ನಾಗಿ. ಇದಕ್ಕೆ ನೋಡಿರಿ ಒಂದು 1/4 ಚಮಚದಷ್ಟು ಅರಿಶಿನವನ್ನು ಹಾಕ್ತಾಯಿದ್ದೀನಿ. ಇವಾಗ ಅರಿಶಿನ ಅಂತಂದರೆ ಇದ್ರ ಜೊತೆಗೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಅಂದರೆ ನಾವು ಇದರೊಟ್ಟಿಗೆ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ, ಹಾಗಾಗಿ ಇದನ್ನು ಇವಾಗ ನಾವು ಮಿಕ್ಸ್ ಮಾಡ್ಕೊಂಡು ಆಗಿದೆ. ಇವಾಗ ನಾನು ಇಲ್ಲೊಂದು ಬೋಲನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಇಟ್ಕೊಂಡಿದ್ದೆ ನೋಡಿರಿ, ಇದನ್ನು ಹಿಟ್ಟು ಅಂದರೆ ಗೋಧಿ ಹಿಟ್ಟು. ಇದಕ್ಕೇ ನಾವು ಇದನ್ನು ಹಾಕ್ಕೊಂಡ್ಬಿಟ್ಟು ಕಲಸೋಣ್ರಿ. ಇದು ಮೇನ್ ಅಂದರೆ ತೂಕ ಕಡಿಮೆ ಮಾಡ್ತಾರೆ ನೋಡಿರಿ, ಅವ್ರಿಗೆ ತುಂಬ ಒಳ್ಳೆಯದು. ಮತ್ತು BP ಶುಗರ್ದವರಿಗೆ ಅವ್ರಿಗೂ ಸಹ ತುಂಬ ಒಳ್ಳೆಯದು. ನೋಡ್ಬೋದು ರೀ, ನೀರು ಹಾಕಷ್ಟೇನಿಲ್ಲ, ಬೇಕಂದರೆ ಸ್ವಲ್ಪ ಹಾಕ್ಕೋಬೋದು. ಇದಕ್ಕೆ ಅಡ್ಜಸ್ಟ್ ಆಯಿತು ಅಂತಂದರೆ ಈ ಥರ ಚೆನ್ನಾಗಿ ನಾವು ಚಪಾತಿ ಹಿಟ್ಟು ಯಾವ ಥರ ಕಲಿಸ್ತೀವಿ ನೋಡಿರಿ, ಆ ಥರನೇ ಕಲಿಸ್ಬೇಕು. ಇವಾಗ ನೋಡ್ಬೋದು ರೀ, ನಮ್ಮದು ಹಿಟ್ಟು ನಾವು ಚಪಾತಿ ಹಿಟ್ಟಿನ ಹದಕ್ಕೇ ಇದನ್ನು ಕಲಿಸ್ಕೊಂಡಿದ್ದೇವೆ. ಇದನ್ನು ನೋಡ್ಬೋದು ರೀ, ಎಷ್ಟು ಗಟ್ಟಿಯಾಗಿದೆ. ನಿಮಗೆ ಬೇಕಿದ್ದರೆ ಇವಾಗ ಡಯಟ್ ಮಾಡೋರಿದ್ರೆ ನೋಡಿರಿ, ಈ ಥರ ಒಂದು ಸೋರೆಕಾಯಿ ತೊಗೊಂಡು ಈ ಥರ ಕಲಸಿ ಇಟ್ಕೋಬೋದು. ಇಲ್ಲಿಕಂದರೆ ಚಪಾತಿ ಮಾಡಿ ಫ್ರಿಜ್ನಲ್ಲಿ ಇಟ್ಕೊಂಡು ಊಟ ಮಾಡೋ ಟೈಮಿಗೆ ಬಿಸಿ ಮಾಡ್ಕೊಂಡ್ರೂ ಆಗುತ್ತೆ ರೀ. ತುಂಬ ಒಂದು ಫೈಬರ್ ಕಂಟೆಂಟು ಮತ್ತು BP ಶುಗರ್ ಇದ್ದರೂ ಸಹ ಇದನ್ನು ಯೂಸ್ ಮಾಡ್ಬೋದು. ನಮಗಿವಾಗ ಇದು ರೆಡಿ ಆಗಿದೆ. ಇವಾಗ ನಾನಿಲ್ಲಿ ಇದು ಹಂಚು ರೊಟ್ಟಿ ಮಾಡೋ ಹಂಚನ್ನು ಇಟ್ಕೊಂಡಿದ್ದೇನೆ ರೀ. ಸ್ವಲ್ಪ ಬಿಸಿ ಆಗಬೇಕ್ರಿ. ಇವಾಗ ನೋಡ್ಬೇಕ್ರಿ, ಇದು ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ನೋಡಿ ಮಾಡ್ಕೋಬೋದು ರೀ. ದೊಡ್ಡದಂದರೆ ಅಂದರೆ ಇದರೊಳಗೆ ಬರೀ ನಾವು ಇದನ್ನೇ ಹಾಕಿದೆ ನೋಡಿರಿ, ಸೋರೆಕಾಯಿ. ಹಾಗಾಗಿ ಸ್ವಲ್ಪನೇ ಇದನ್ನು ಹಿಟ್ಟನ್ನು ಈ ಥರ ನಾನು ಇದರೊಳಗೆ ಒಂದು ಹನಿನೂ ಇದು ಹಾಕಿಲ್ಲ, ಒಂದು ಡ್ರಾಪ್ನು ಎಣ್ಣೆನೂ ಇಲ್ಲ, ತುಪ್ಪನೂ ಇಲ್ಲರಿ. ಯಾಕಂದರೆ ಡಯಟ್ ಮಾಡೋರಿಗೆ ಸ್ವಲ್ಪ ಎಣ್ಣೆ ತುಪ್ಪ ಆಯಿಲೆಲ್ಲ ಸ್ವಲ್ಪ ಕಡಿಮೆ ಇರಬೇಕು ನೋಡಿರಿ. ಹಾಗಾಗಿ
ಇದನ್ನು ಇದೇ ಥರನೇ ತೊಗೊಂಡಿದ್ದೇನೆ. ಇವಾಗ ನೋಡ್ಬೋದು ರೀ, ನಮ್ಮದು ಇದನ್ನು ನಾವು ಲಟ್ಟಿಸ್ಬೇಕು. ಎಷ್ಟಾಗುತ್ತೆ ಅಷ್ಟು ತೆಳುವನ್ನು ಲಟ್ಟಿಸ್ಬೋದು, ದಪ್ಪನೂ ಲಟ್ಟಿಸ್ಬೋದು. ಇದರೊಳಗೆ ತುಂಬ ಹಿಟ್ಟಿನ ಅಂಶ ಇಲ್ಲ ರೀ. ನಾವು ಏನು ಹಾಕಿದ್ವಿ ನೋಡ್ರಿ ಸೋರೆಕಾಯಿ ಅದನ್ನೇ ಇರೋದು. ಹಾಗಾಗಿ ನಾವು ಚಪಾತಿ ಯಾವ ಥರ ಲಟ್ಟಿಸ್ತೀವಿ ನೋಡ್ಬೋದು. ನಮ್ಮದು ತುಂಬ ಈಸಿಯಾಗಿ ರೆಡಿ ಆಯ್ತು ನೋಡ್ರಿ. ಇದನ್ನು ಇವಾಗ ಬೇಯಿಸೋಣ ನಾವು. ಇವಾಗ ನಮ್ಮದು ತವಾ ಬಿಸಿಯಾಗಿದೆ ರೀ. ಇದ್ರ ಮೇಲೆ ನಾನು ಇದನ್ನು ಲಟ್ಟಿಸಿ ಹಾಕ್ಕೋತಾ ಇದ್ದೇನೆ. ಇವಾಗ ನೋಡ್ಬೋದು ರೀ, ನಾನು ಇನ್ನೊಂದು ಮಾಡಿಟ್ಕೊಂಡಿದ್ದೆ. ನಾವು ಆವಾಗಲೇ ಹಾಕ್ಕೊಂಡಿದ್ದೆ ನೋಡ್ರಿ. ಇದನ್ನು ಈ ಥರ ಕೈಲಿಂದನೂ ತೆಗಿಬೋದು. ಇವಾಗ ಕೈಲಿಂದನೂ ತೆಗಿಬೋದು ರೀ, ಮತ್ತು ಚುಂಚ್ಕಲ್ಲಿಂದನೂ ತೆಗಿಬೋದು. ಈ ಥರನೇ ಇದಕ್ಕೆ ಮೇಲೆ ಬೇಕಿದ್ರೆ ನೀವು ಆಯಿಲ್ ಹಾಕೋರಿ, ಇಲ್ಲಾಂದರೆ ತುಪ್ಪ ಬೆಣ್ಣೆ ಯಾವುದು ಇಷ್ಟ ಆಗುತ್ತೆ ಅದು ಹಾಕ್ಕೋಬೋದು. ಯಾವುದು ಬೇಡ ಅಂತಂದರೆ ಇದೇ ಥರನೇ ಮಾಡಿಬಿಟ್ಟು ತಿನ್ಬೋದು. ಇವಾಗ ನೋಡ್ಬೋದು ರೀ, ಈ ಸೈಡನ್ನು ನಾವು ತಿರುಗಿಸಿ ಹಾಕ್ಕೊಳ್ಳೋಣ. ನಮಗೆ ಇದು ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಕಡಿಮೆ ಬೆಂದಲ್ಲಿ ಈ ಥರನೇ ತಿರುಗಿಸ್ಬಿಟ್ಟು ಒಂಚೂರು ಈ ಥರನೇ ಬೇಯಿಸ್ಕೋಬೋದು. ಇವಾಗ ನಮ್ಮದಿದು ರೆಡಿ ಆಗಿದೆ ರೀ. ನಾನು 2 ಸೈಡ್ ಬೇಯಿಸಿದ್ದೇನೆ. ಇದನ್ನು ತೆಗೆದಿಟ್ಕೋತಾ ಇದ್ದೀನಿ. ಇವಾಗ ನೋಡ್ಬೋದು ರೀ, ಇಲ್ಲಿ ನಾನು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನೋಡ್ಬೋದು ರೀ, ನಾನು ಇನ್ನೊಂದು ಸಹ ಹಾಕ್ಕೊಂಡಿದ್ದೇನೆ. ಇದನ್ನು ಸಹ ಈ ಥರನೇ ತಿರುಗಿಸಿ 2 ಸೈಡು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ನೋಡ್ಬೋದು ರೀ, ನಾನು 2 ತೆಗೆದಿಟ್ಕೊಂಡಿದ್ದೇನೆ. ಇದು ಮೊದಲನೇ ಮಾಡಿದ್ದು ಮತ್ತು ಇದು 2ನೇದು ಮಾಡಿದ್ದೀನಿ ನೋಡ್ರಿ. ತುಂಬ ಚೆನ್ನಾಗಿ ಬಂದಿದೆ 2. ಇವಾಗ ಇದು ಬಿಸಿ ಇದ್ದಾಗೆ ನೋಡ್ರಿ, ಮೇಲ್ಗಡೆಂದು ಸ್ವಲ್ಪನೇ ತುಪ್ಪವನ್ನು ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ತುಪ್ಪಕ್ಕೇನು ಇದು ಸ್ವಲ್ಪ ಫ್ಯಾಟು ಬರೋದಿಲ್ಲ, ಹಾಗಾಗಿ ಈ ಥರ ತುಪ್ಪ ಹಾಕ್ಬೋದು. ನೋಡ್ರದ್ರಲ್ರಿ, ನಮ್ಮದು ಸೋರೆಕಾಯಿ ಪರೋಟ ತುಂಬ ಈಸಿಯಾಗಿ ರೆಡಿ ಮಾಡ್ಬೋದು. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.